ನೀವು ಸೈನಿಕ ಅನ್ನೋ ಕಾರಣಕ್ಕೆ ನಂಬುದ್ರಿ, ನಾವ್ ವಿಡಿಯೋ ಮಾಡಿದ್ರಿ ಅಂತ ನಂಬಿ ತಗೊಂಡ್ರಿ ಅಲ್ವಾ? 100% ಸಿಂಧೂಧರ್ ಅವರು ಒಂದು ವಿಡಿಯೋ ಮಾಡಿದ್ರಂದ್ರೆ ಅದ್ರ ಬಗ್ಗೆ ಪ್ರಾಮಾಣಿಕತೆಯಿಂದ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ತಯಾರಿಗೆ. ಅವ್ರು ಮಾಡ್ತಾ ಇರೋದು ಅದು ಸರಿ ಇಲ್ಲ, ಅದೇ ಸರಿ ಇಲ್ಲ. ಹೌದು, ದಂಧೆ ಮಾಡ್ತಿದ್ದಾನೆ. 100%. ನಮ್ ಬಗ್ಗೆ ಅವ್ನ್ ಭಿಕ್ಷೆ ಬೇಡ್ಕೊಂಡ್ ವಿಡಿಯೋ ಮಾಡಿಸ್ಕೊಂಡಿದ್ದ ನನ್ನ ಹತ್ರ ಅಯೋಗ್ಯ. ಇವತ್ತು ನಮ್ ಬಗ್ಗೆ ಮಾತಾಡೋ ಶಕ್ತಿ ಅವನಿಗೆ. ನೀವ್ ಅಲ್ಲಿ ಇದೀರಲ್ಲ, ಭಗವಂತನ ಪಾದಕ್ಕೆ ಹಾಕಿ. ಇಂತ ಪಾಪಿಗಳು ಸರ್ವನಾಶಿಗಳಾಗ್ಬೇಕು. ಅವನ್ಗೆ ಇದು ಎಂತದು ಈ ಕುಡಕ್ ಹೋಗಿದ್ರೆ ನೀನಮ್ಮ, ನಿಮ್ಗೇನ ಮಾನ ಮರಿ ಆಯ್ತಾ? ಅವ್ರ ಮುಂದೆನೆ ಅವ್ರನ್ನ ಹೋಗಿತೀನಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ಒಬ್ಬ ಹುಚ್ಚು ನಾಯಿಯ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋಣ ಅಂತ ಬಂದಿದ್ದೇನೆ. ಈ ನಾಯಿ ಸಿಕ್ದವ್ರನ್ನೆಲ್ಲ ಕಚ್ಕೊಂಡು ಓಡಾಡ್ತಾ ಇದೆ ನೋಡಿ. ಈ ಹುಚ್ಚು ನಾಯಿದು ಕೇಳಿಸ್ಕೊಳ್ಳಿ. ಬುಕ್ಕಾಯ್ತಂತಲ್ಲ, ಅವೇನು ಎಲ್ಲಿಗೆ ಏನು ಅಂದ್ರು, ಚೆಕ್ ಮಾಡ್ಬಿಟ್ಟು ಮಾಡ್ತೀನಿ ಅಂತ ಕಟ್ ಮಾಡಿದೆ. ನಂಬರ್ ಎಂಡ್ ವಿತ್ ಅದೇ ಸತ್ಯನಾರಾಯಣ್ ಶೆಟ್ಟಿ ಸಿ ಅಂತೇನೋ ಬಂದಿದೆ. ಗೂಬೆ ನನ್ನ ಮಗನ್ಗೆ ಇದು ಎಂತದು, ಈ ಅನ್ನ ಕೊಡೋರ್ನ ಗೂಬೆ ನನ್ ಮಗ ಅನ್ನೋ 3rd ಗ್ರೇಡ್ ಪರ್ಸನ್ ಇವನು. ಯಾಕೆ ಇವನ್ ವಿಷಯ ಎತ್ಕೊಂಡೆ ಅಂದ್ರೆ, ಚಾಲೆಂಜ್ ಮಾಡೋದ, ನಾನ್ ನಾಯಿ ಅಂತೆ, ಹುಚ್ಚು ನಾಯಿ ಕಣೋ, ಭಿಕ್ಷುಕ ನೀನು. ಭಿಕ್ಷೆ ಬೇಡದೆ ನನ್ನ ಹತ್ರ ವಿಡಿಯೋ ಮಾಡ್ಕೊಡು, ನಾನೇನೋ ಕಿತ್ತಾಕ್ಬಿಡ್ತೀನಿ ಅಂತ. ಏನೋ ಮಾಜಿ ಯೋಧ, ಗೌರವಸ್ಥ ಅಂತ ಭ್ರಮೆನಲ್ಲಿ ನಾನು ಬಂದೆ. ಪುಕ್ಸಟ್ಟೆ ವಿಡಿಯೋ ಮಾಡ್ಕೊಟ್ಟು 8 ತಿಂಗಳು ತಿಂದು ತೆಗ್ದಲ್ಲು ಕೋಟಿ ಲೂಟ್ ಹೊಡೆದೆ ಜನಗಳದ. ನನಗ್ ಗೊತ್ತೇ ಇಲ್ಲ ಯಾವ್ದನ್ನು. ಆಮೇಲೆ ಇನ್ನೊಂದ್ಸರಿ ಕಾಲ್ ಮಾಡ್ತಾನೆ, ಬಾಯಿಲ್ ನಂದು ಯಾವ್ದೋ ಆಯಿಲ್ ಇದೆ, ಕಿತ್ತೋಯ್ರ ಆಯಿಲ್ ಪ್ರಮೋಟ್ ಮಾಡ್ಕೊಡು ಅಂತ. ಆ ಆಯಿಲ್ ಕೊಟ್ಟವನ್ಗೆ ರಿವ್ಯೂಗ್ ಹೋದ್ರೆ ಅವನು ಒಂದೇ ಮಾತು, ಆಯಿಲ್ ಹಾಕಿದ್ರೆಲ್ಲ ಕರ್ಗಾಗ್ತೈತಲ್ರಿ ಯಾವ ಸೀಮೆದು ಅಂದ. ಇದೇನ್ರಿ ರಿವ್ಯೂಗ್ ಬಂದ್ರೆ ಈ ತರ ಮಾತಾಡ್ತೀರಿ, ನೆಟ್ಗೆ ಹೇಳ್ರಿ ಅಟ್ಲೀಸ್ಟು, ಹಿಂಗಾದ್ರೆ ಹೆಂಗ ನಾ ವಿಡಿಯೋ ಮಾಡೋದು ಅಂತ ಅಂದ್ಬಿಟ್ಟು ಬಂದೀನಿ. ಅದನ್ನು ಪ್ಲೇ ಮಾಡ್ತೀನಿ. ವಾಟ್ ಎವರ್, ಇಂಥ ಕಂತ್ರಿಗಳ ವಿಷಯದಲ್ಲಿ ಬಹಳ ಎಚ್ಚರಿಕೆ ಇರಬೇಕು. ಇವನೇನೋ 4 ತಿಂಗಳಿಂದ ಕಿತ್ತಾಕಿ ಏನೋ ಮಾಡುದ್ನಂತೆ. ಈ ಕಿತ್ತಾಕಿದ್ ನಾವೇನ್ ಕಾಣ್ಲೇ ಅಲ್ವಾ? 4 ತಿಂಗಳು ಕಿತ್ತಾಕಿ ಮಾಡಿರೋ ಕೆಲಸದಲ್ಲಿ ಈಗ ಒಂದು ಮಿಷಿನ್ ಇಳ್ಸೇವನೆ 4 ತಿಂಗಳಲ್ಲಿ. ನಾಚಿಕೆ ಮಾನ ಮರಿದ ಭಿಕ್ಷುಕ ನೀನೇನ್ ಹೇಳದ್ ನನ್ಗೆ? ಈ ಮುಟ್ಟಾಳನ, ಈ ನಾಮರ್ದನ ವಿಷಯ ಸಾವಿರಾರಿದಾವೆ. ಹೇಳ್ಬೇಕಂದ್ರೆ ನನಗೆ ಅವಶ್ಯಕತೆ ಇಲ್ಲ. ಮೆಡಿಕಲ್ ಮಾತ್ರೆ ಮಾರೋನ್ಗೆ ಮಷಿನ್ ಬಗ್ಗೆ ಗೊತ್ತಂತ. ನಾನು 2000 ಇಸ್ವಿನಲ್ಲಿ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೇರ್ಕೊಂಡಿದ್ದನು. ನೀನೇನ್ ಬದ್ನೆಕಾಯಿ SLSO ಏನೋ ಫೇಲ್ ಆಗಿ ಯಾವ್ದೋ ಡೇಟ್ ಮೇಲೆ ಒಂದು ಗುಡ್ ಡೇಟಲ್ಲಿ ಜೀವನ ಸಾಗಿಸ್ತಿರೋ ನೀನೇನ್ ನನಗೆ ಹೇಳೋದು? ಈ ಭಿಕ್ಷುಕ ಹೇಳಿದ ಮಾತನ್ನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಈ ಅಯೋಗ್ಯ ಹುಚ್ಚನಾಯಿ ಹೇಳದಂತ ವಿಷಯ, ನೀವು ಬರೋಕ್ ಮುಂಚೆ, ಪ್ರಮೋಷನ್ ಮಾಡೋಕ್ ಮುಂಚೆ 500 ರೂಪಾಯಿ ಕೂಲಿಗೂ ಇರ್ಲಿಲ್ಲ ನನ್ನ ಸ್ಥಿತಿ. ಇವತ್ತು ಚೆನ್ನಾಗಿದ್ದೀನಿ, ತಲೆ ಹೊಡೆದಿದ್ದ ದುಡ್ಡಲ್ಲಿ ಅಂತ. ಬಟ್ 8 ತಿಂಗಳು 10 ಪೈಸೆ ಕೊಟ್ಟಿರಲಿಲ್ಲ ಅಯೋಗ್ಯ. ಈ ಹುಚ್ಚಿನಾಯಿ ನನಗೆ ಹೇಳಕ್ ಬರ್ತಾನೆ. ಏನೋ ಚಾಲೆಂಜ್ ತಗೊಂಡಂತೆ 4 ತಿಂಗಳು ಕಷ್ಟಪಟ್ಟು ಇದೇನ ಕಿಸ್ನಂತೆ. ಈ ಪ್ರಾಡಕ್ಟ್ಗೆ ಇಡೀ ಮಾರ್ಕೆಟ್ ಅಲ್ಲ, ಇಡೀ ದೇಶದಲ್ಲಿ ಯಾವನ್ಗೂ ಬೇಡಿಕೆ ಇಲ್ಲ. ಈ ಹೊಲಸು ಇದನ್ನ ಯಾರು ಮೂಸೋದು ಇಲ್ಲ. ಹೊಲಸು ಅಂದ್ರೆ ಹೊಲಸು. ಮತ್ ಯಾ ಮಾರಿದ್ರೆ ಕೈಗಳೇ ಕಟ್ಟಾಗ್ತವೆ, ಬೆರಳುಗಳೆಲ್ಲ ಹೊರಟೋಗ್ತವೆ. ಬಹಳ ಜನ ಗೊತ್ತಿಲ್ಲ. ಏನೋ ಹೊಸದಾಗೀಗ ಬಾಕ್ಸು ಸೆನ್ಸರ್ ಮಾಡ್ಯಾನಂತೆ. ಇದಕ್ ಮುಂಚೆ ಅವ್ರವ್ರ ಮನೆ ಹಾಳು ಮಾಡುವಾಗ. ಸ್ನೇಹಿತರೆ, ಇಂಥವ್ರನ್ನ ನಂಬಬೇಡಿ, ಮೋಸಗಾರರು. ಓ, ನನ್ನ ನಂಬರೇ ಸೇವ್ ಆಗಿಲ್ವಾ? ಮಂಜಣ್ಣ, ನಾವು ತಿಪ್ಟೂರಿಂದ. ನಮಸ್ಕಾರ. ಎಲ್ಲಿ ಶನಿವಾರ ಏನಿವಾಗ ಮಾತ್ರೆ ಮಾರೋನ ಹತ್ರ ಭಿಕ್ಷೆ ಬೇಡ್ಕೊಂಡ್ ಬಂದಂತ ಭಿಕ್ಷುಕ ಅಲ್ವನಯ್ಯ ನೀನು? ನನ್ನ ಹತ್ರ ಯಾಕೆ ಭಿಕ್ಷೆ ಬೇಡದೆ? ಪುಕ್ಸಟ್ಟೆ ವಿಡಿಯೋ ಮಾಡಿಸ್ಕೊಂಡೆ. ವಿಡಿಯೋದಲ್ಲ ಹೇಳಿದ್ಯಾ 500 ರೂಪಾಯಿ ಕೂಲಿ ದುಡ್ಡು ಹುಡ್ತಿರಲ್ಲ ನನಗೆ, ನನ್ನ ಯೋಗ್ಯತೆಗೆ. ಇವರು ಪ್ರಮೋಷನ್ ಮಾಡಿದ್ಮೇಲೆ ಇವತ್ತು ಫೋನ್ ಎತ್ತಕ್ ಆಗ್ತಿಲ್ಲ ಅಂತ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಸ್ನೇಹಿತರೆ, ಇದನ್ನೆಲ್ಲ ನಾನು ಹೇಳ್ಕೊಟ್ ಮಾಡ್ಸಕ್ಕಾಗಲ್ಲ, ನೀವೇ ಕೇಳಿಸ್ಕೊಳ್ಳಿ. 300 ಮಿಷಿನ್ ಸೇಲ್ ಆಗಿದೆ. 30 ಟನ್ಗಿಂತ ಜಾಸ್ತಿ ರಾ ಮೆಟೀರಿಯಲ್ ಹೋಗ್ತಾ ಇದೆ. ನಮ್ ಪ್ರಮೋಷನ್ ಇಂದ ನಿಮ್ಗೆ ಹೆಲ್ಪ್ ಆಯ್ತಾ ಇಲ್ವಾ? ಖಂಡಿತ. ಇದನ್ನ ಯಾವ ತರ ಹೆಲ್ಪ್ ಆಯ್ತು ಅಂತ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡಕ್ಕಂತೂ ಆಗೋದಿಲ್ಲ. ನನಗೆ ಫೋನ್ ಕಾಲ್ ಒಂದು ಬರ್ತಿರ್ಲಿಲ್ಲ. ಸ್ಟ್ರಗಲ್ ಎಷ್ಟು ಮಾಡಿದೀನಿ ಅಂತಂದ್ರೆ, 50 kg ವೇಸ್ಟ್ ನನ್ನ ಸೇಲ್ ಮಾಡ್ಬೇಕು ಅಂತ ಬಹಳ ಕಷ್ಟ ಆಯ್ತು. ವಿಡಿಯೋ ಆಗಿ ನಾವು ಇವಾಗ ಪ್ರಚಾರ ಆಯ್ತು, ಫೋನ್ ಅಟೆಂಡ್ ಮಾಡಕ್ ಟೈಮ್ ಇಲ್ಲ. ಮಾತ್ರೆ ಮಾರ್ಕೊಂಡಿದ್ದವನ್ನ ಪುಕ್ಸಟ್ಟೆ ವಿಡಿಯೋ ಮಾಡಿಸ್ಕೊಂಡು ಕೋಟಿ ಲೂಟ್ ಮಾಡಿದೆ. ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿದೆ.
ಸರ್ಕಾರಗಳಿಗೆ ಲೆಕ್ಕ ಕೊಟ್ಟಿಲ್ಲ, ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ, GST ಬಿಲ್ ಇಲ್ಲ, GST ನಿನ್ನ ಹತ್ರ ಇಲ್ವೇ ಇಲ್ಲ. ಆದ್ರೂ ನೀನ್ ದೊಡ್ಡ ಡಿಸ್ಟ್ರಿಬ್ಯೂಟ್ರು, ಮಾಜಿ ಸೈನಿಕ ಅಂತ ಹೇಳ್ಕೊಂತಿದ್ದ. ಅದಕ್ಕೊಂದು ಗೌರವ. ಯಾಕಂದ್ರೆ ನನಗೆ ನನ್ನ ದೇಶ ಕಾಯ್ತಿರೋ ಸೈನಿಕರ ಎಲ್ಲ ಪಾದಗಳಿಗೆ ಕೋಟಿ ಕೋಟಿ ನಮನ. ನನ್ನ ಸ್ನೇಹಿತರು ಇದ್ದಾರೆ, ಅವ್ರನ್ನ ಯಾವಾಗ ನಾನು ಭೇಟಿ ಆದ್ರೂ ಕೈ ಮುಗಿದು ದೇವ್ರಿಗೆ ನಮಸ್ಕರಿಸೋ ಥರನೇ ನಮಸ್ಕರಿಸೋದು. ಯಾಕಂದ್ರೆ ಅವರಿಂದೇ ನಾವುಗಳು ಇಷ್ಟು ಆರಾಮ ಖುಷಿಯಾಗಿರೋಕ್ಕಾಗದ್ದು, ಇಷ್ಟು ಸ್ವತಂತ್ರವಾಗಿದ್ದೀವಿ, ನೆಮ್ಮದಿಯಾಗಿದ್ದೀವಿ ಅಂದ್ರೆ ಅದಕ್ಕೆ ಅವರೇ ಕಾರಣ. ಸೊ ನನ್ಗೂ ಸಿಯಾಚಿನಲ್ಲಿ ಡ್ಯೂಟಿ ಮಾಡ್ತಿರೋ ಸೈನಿಕರು ಇದ್ದಾರೆ, ವಾಘಾ ಬಾರ್ಡರ್ ಇರೋರು, ದೇಶದ ಹಲವು ಭಾಗಗಳಲ್ಲಿರೋ ನನ್ನ ಸ್ನೇಹಿತರು ಇದ್ದಾರೆ. ಬಟ್ ನನಗೂ ಎಲ್ಲ ಸೈನಿಕರ ಬಗ್ಗೆ ಬಹಳ ಗೌರವ ಇದೆ. ನಾನು ಕೂಡ ಒಬ್ಬರನ್ನ ಇಂಟರ್ವ್ಯೂ ಕೂಡ ಮಾಡಿದ್ದೆ, ಅವರ ಕಷ್ಟಗಳು ನನಗೆ ಗೊತ್ತಿದೆ. ಈತ ಲಿಂಗಾಯತ ಅಂತೆ, ಕೋಳಿ, ಕುರಿ, ದನ, ಹಂದಿ, ನಾಯಿ, ನರಿ ಎಲ್ಲ ಮಾಂಸ ತಿಂತಾನೆ. ನಾಯಿ ನರಿದ್ ಗೊತ್ತಿಲ್ಲ, ಇನ್ ಮಿಕ್ಕಿದ್ ಹೆಚ್ಚು ಕಮ್ಮಿ ಎಲ್ಲ ತಿಂತಾನೆ. ಹಲೋ ಸರ್, ನಾವು ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಕಾಲ್ ಮಾಡಿದ್ದೀರಾ? ಹೇಳಿ ಸರ್. ಅದೇ ನೋಡ್ಬಿಟ್ಟು ಕಾಲ್ ಮಾಡ್ತಿದ್ದೀವಿ ಸರ್. ಅದೇ ವೇಸ್ಟ್ ಮಾಡ್ಬೋದಲ್ಲ? ಮಾಡ್ಬೇಡಿ. ಯಾರು ಮಾಡಿದ್ರು ಹಾಳಾಗ್ ಹೋಗ್ತೀರಿ, ನೀವ್ ಎಲ್ಲಿ ತಂದ್ರು ಹಾಳಾಗ್ ಹೋಗ್ತೀರಿ. ಕೊಯಮತ್ತೂರ್ಗೆ ಹೋಗಿ ತಂದ್ ಮಾಡಿದ್ರು ಹಾಳಾಗ್ ಹೋಗ್ತೀರಿ. ಸರ್ ಯಾಕೆ ಅಂತ ವಿಡಿಯೋಗಳಲ್ಲಿ ಅವ್ರ ಅನುಭವಗಳು ಹೇಳ್ಕೊಂಡಿದ್ದಾರೆ, ಎಲ್ಲ ಮೋಸ ಹೋಗಿದ್ದಾರೆ. ಹಾಗಾಗಿ ನೀವೆಲ್ಲಿಂದ ಕಾಲ್ ಮಾಡೋದು? ತುಮಕೂರಿಂದ. ತಗೊಳಕ್ ಹೋಗ್ಬೇಡಿ. ಅದಕ್ಕೂ ಮೇಲೆ ತಗೊಂಡ್ರೆ ನಾನೇನೋ ಮಾಡಕ್ಕಾಗಲ್ಲ. ನಿಮ್ಮ ಹಣೆ ಬರ ಅಂತೀನಿ. ನಿಮ್ ದುಡ್ಡು, ನಿಮ್ಮ ಸಮಯ, ನೆಮ್ಮದಿ 3 ಹಾಳಾಗುತ್ತೆ. ಇಲ್ಲ, ಅವರು ಮಾಡ್ತಿರಲ್ಲ, ಬೇಡ ಅದು. ಖಂಡಿತ ಯಾರು ಮಾಡ್ಬೇಡ್ರಿ. ನಾನ್ ಹೇಳೋದು ಈ ತರದ್ದೆಲ್ಲ ಜಾಲಗಳು ಇವ್ರ ತೀಟೆಗಳನ್ನ ತೀರಿಸ್ಕೊಳಕ್ ಮಾಡಿರೋದು. ಇವ್ರಿಗೆ ಹೆಂಗ್ ಬೇಕಂಗೆ ಮಷಿನ್ಗಳು ಕೊಡೋದಂತೆ, ವೇಸ್ಟ್ ಮಾಡೋದಂತೆ. ಆ ವೇಸ್ಟ್ ಕಸಕ್ ಸಮಾನ. ಅದನ್ನ ಯಾರು ಮೂಸಲ್ಲ, ಯಾರಿಗೂ ಅವಶ್ಯಕತೆನೆ ಬಿದ್ದಿಲ್ಲ ಅದು. ಯಾವೊಬ್ಬ ಮೆಕ್ಯಾನಿಕ್, ಯಾವೊಬ್ಬ ಆಟೋಮೊಬೈಲ್ಸ್ ಮೂಸಲ್ಲ ಅದನ್ನ. ನನ್ಗಿರೋ ನಾಲೆಡ್ಜ್ಗೆ ನಾನೇ ಅದನ್ನ ಡೀಲ್ ಮಾಡ್ಬಿಟ್ಟು ಇಲ್ಲಿ ನಂಗೆ ನಿಮ್ಮಂತರ್ಗೆಲ್ಲ ಕೊಟ್ಬಿಟ್ಟು ವಿಡಿಯೋಗಳ ಮೂಲಕ ಹೇಳಿ ಇನ್ನೊಂದು ಮಾಡಿ ಲಕ್ಷಗಟ್ಲೆ ಲೂಟ್ ಮಾಡ್ಬೋದು. ನನಗೆ ಅವಶ್ಯಕತೆ ಇಲ್ಲ ಸರ್. ಪಾಪದ ಹಣ ನನಗೆ ಬೇಡ. ಕಷ್ಟಪಟ್ಟು ದುಡಿದು ತಿನ್ನೋ ಶಕ್ತಿ ಕೊಟ್ಟಿದ್ದಾನೆ ದೇವರು. ಥ್ಯಾಂಕ್ ಯು. ಸೊ ಈ ರೀತಿ ನನಗೆ ಒಂದಲ್ಲ ಎರಡಲ್ಲ 100 ಫೋನ್ಸ್ ಬರುತ್ತೆ. ನಾನು ಇಷ್ಟೇ ಪ್ರಾಮಾಣಿಕವಾಗಿ ಎಲ್ರಿಗೂ ಅದೇ ಹೇಳೋದು, ತಗೋಬೇಡಿ. ಇದನ್ನ ತಗೊಂಡ್ರೆ ನೀವು ಹಾಳಾಗ್ತೀರಿ ಅಂತ. ಹಂಗೂ ತಗೊಂಡು ನೀವೇನೋ ಒಂದು ಟಾಸ್ಕ್ ಏನೋ ಮಾಡ್ತೀವಿ ಅಂತ ನೀವು ಹೊರಟ್ರೆ, ಬೆಸ್ಟ್ ಸಜೆಷನ್ನು, ನಿಮಗೆ ಅಸ್ತಮಾ ಇತ್ಯಾದಿ ಕಾಯಿಲೆ ಬಂದು ಸತ್ರು ಪರವಾಗಿಲ್ಲ ಅಂದ್ರೆ ತಗೊಳ್ಳಿ. ನಿಮ್ಮ ಮನೆಯಲ್ಲಿ ಒಬ್ಬ IT ಅಥವಾ ಡಿಪ್ಲೊಮಾ ಮಾಡಿರೋ ಒಬ್ಬ ಮೆಕ್ಯಾನಿಕ್ ಕಂಪಲ್ಸರಿ ಬೇಕು. ಇಲ್ಲ ಯಾವನ್ಗಾರು 10-15 ಸಾವಿರ ಸಂಬಳ ಕೊಟ್ಟು ಇಟ್ಕೊಳ್ಳಿ ಈ ಮಷಿನ್ ಜೊತೆ. ಯಾಕಂದ್ರೆ ರಿಪೇರಿ ಬರ್ತಿರುತ್ತಲ್ಲ, ರಿಪೇರಿ ಮಾಡ್ಕೋಬೇಕು. ಇನ್ನ ಧೂಳು ಹಿಡಿದು ಈ ವೀಸಿಂಗ್ ಪ್ರಾಬ್ಲಮ್ ಬರೋದ ಇರ್ಬೋದು, ಅಸ್ತಮಾ ಅಥವಾ ಈ ಆಕ್ಷಿ ಬಂದು ಅಲರ್ಜಿ ಆಗುತ್ತಲ್ಲ, ಅದು ಬಂದ್ರೂ ತಡ್ಕೊಳ್ತೀವಿ ಅನ್ನೋ ಶಕ್ತಿ ನಿಮ್ಗಿರ್ಬೇಕು. ಬಾಡಿಗೆ ಮನೆಯವರು ಆದ್ರೆ ಅಕ್ಕಪಕ್ಕದವ್ರು ಬಂದು ಗಲಾಟೆ ಮಾಡಿದ್ರೆ ಅವ್ರ ಕೈಲಿ ಜಗಳಾಡಕ್ ರೆಡಿ ಇರಿ. ಯಾಕಂದ್ರೆ ಸೌಂಡ್ ಬರುತ್ತೆ ಗುಂಗಿ ಅಂತ. ಆ ಧೂಳ್ಗುನು ಜಗಳಾಡ್ತಾರೆ, ಆ ಸೌಂಡ್ಗೂ ಜಗಳಾಡ್ತಾರೆ. ಇನ್ನ ಮನೆ ಓನರು ಫಸ್ಟ್ ಮನೆ ಖಾಲಿ ಮಾಡಿಸ್ತಾರೆ. ಇಷ್ಟು ವಿಷಯ. ಇನ್ನ ನೀವು ಅಂಗಡಿ ಮಾಡಿ ಇದನ್ನ ಮಾಡ್ತೀವಿ, ಅಲ್ಲಿ ಇಡ್ತೀವಿ ಬಾಡಿಗೆ ಅಂದ್ರೆ, ಬಾಡಿಗೆನ ಇನ್ಯಾವುದರಿಂದ ನಾನು ಕೂಲಿ ಮಾಡೋ ಇನ್ನೊಂದ್ರಿಂದ ತಂದು ಇವರಿಗೆ ಕಟ್ಟಬೇಕಾಗತ್ತೆ. ಇದರಿಂದ ನೀವೇನು ಸಂಪಾದಿಸಕ್ಕಾಗಲ್ಲ. ಬಿಕಾಸ್ ಈ ಕಾನ್ಸೆಪ್ಟೇ ರಾಂಗು. ಯಾವುದೇ ಬನಿಯನ್ನಿಂದ ವೇಸ್ಟ್ ನ ತೆಗೆದ್ರೆ ಆ ವೇಸ್ಟ್ ನ ಯಾರು ತಗೊಂಡು ಯೂಸ್ ಮಾಡಂಗಿರ್ಬೇಕು. ಅದು ಕಸಕ್ ಸಮಾನ. ಆ ಕಸನ ರಸ ತರ ಮಾಡ್ತೀವಿ ಅನ್ನೋ ಭ್ರಮೆನಲ್ಲಿ ಇವರೆಲ್ಲ ಈ ತರ ತಲೆ ಹಿಡಿತಿದ್ದಾರೆ. ಈ ಹುಚ್ಚಿನಾಯಿಗೆ ಹೇಳ್ಬೇಕಂತ ಇತ್ತು ಇದನ್ನ. ನೀನ್ ಗಂಡಸ ಆದ್ರೆ, ನೀನ್ ಗಂಡಸಲ್ಲಿ ನಮ್ಗೆ ಗೊತ್ತಿದೆ. ನೀನ್ ಮಿಸ್ ಆಗಿ ಏನಾದ್ರು ಗಂಡಸನ್ನ ಪ್ರೂವ್ ಮಾಡ್ಕೊಳ್ಳೋದಾದ್ರೆ, ಚಾಲೆಂಜ್ ಅಕ್ಸೆಪ್ಟ್ ಮಾಡೋದಾದ್ರೆ, ನೀನ್ ವಿಡಿಯೋ ಮಾಡ್ಬೇಡ. ನೀನ್ ಹೇಳ್ಕೊಟ್ಟು ವಿಡಿಯೋ ಮಾಡಿಸ್ಬೇಡ. 4 ಮಷಿನ್ ಕೊಟ್ಟು ಅವ್ರುಗಳು ದುಡ್ದಿರೋದಕ್ಕೆ ಒಂದು ಯಾವ್ದಾರ ಒಂದು ಪ್ರೂಫ್ ಬೇಕು. ಫೋನ್ ಪೇ ಇತ್ಯಾದಿ, ಇನ್ನೊಂದು ಮತ್ತೊಂದು, ಅಥವಾ ಅವ್ರು ಎಲ್ಲಾದ್ರೂ ಆಟೋಮೊಬೈಲ್ಸ್ ಇಲ್ಲ ಯಾವ್ದಾರ ಗ್ಯಾರೇಜ್ಗೆ ನಾನು ಇಷ್ಟು ಒಂದು ವೇಸ್ಟ್ ನ ಕೊಟ್ಟು ಇಷ್ಟು ದುಡ್ಡನ್ನ ಸಂಪಾದಿಸ್ತೆ ಅಂತ ಪ್ರೂಫ್ ಸಮೇತ ಪ್ರೂವ್ ಮಾಡ್ಕೊ. ನೀನ್ ಗಂಡಸು ಅಂತ ಪ್ರೂವ್ ಮಾಡ್ಕೊಳ್ಳೋದಾದ್ರೆ. ನನಗ್ ಗೊತ್ತು ನಿನ್ ಕೈಲ ಅಲ್ಲ, ಯಾಕಂದ್ರೆ ನೀನ್ ಗಂಡಸೆ ಅಲ್ಲ. ಹುಚ್ಚು ನಾಯಿ ನೀನೊಬ್ಬ. ನೀನ್ ನನಗೆ ಹೇಳಕ್ ಬರ್ತೀಯ? ಮಂಗ್ಯ ಅಂತೆ ಮಂಗ್ಯ. ಹೋಗು, ಬರ್ರಿ ಅವ್ರಿವ್ರಿಗೆ ಸುಳ್ಳು ಹಾಕೊಂಡು ಬಾಳೋ ನೀನೊಬ್ಬ. ನೀನು ನಿನ್ನ ಜನ್ಮಕ್ಕೆ. ನೀನ್ ಮನುಷ್ಯನ ಫಸ್ಟ್ ಪಾಯಿಂಟು. ಅದೇ ಅವ್ರದೇ ದುಡ್ಡು ತಿನ್ನೋನು ಅಂತ ಬಂದಿದೆ. ಗೂಬೆ ನನ್ನ ಮಗನ್ಗೆ ಇದು ಎಂತದು ಸತ್ಯನಾರಾಯಣ ಶೆಟ್ರೆ, ಬಹುಶಃ ನೀವು ಕಂಪ್ನಿ ಅವರಲ್ವಾ? ನಿಮ್ಮನ್ನ ಗೂಬೆ ನನ್ ಮಗ ಅಂತ ನಿಮ್ಮನ್ನ ಒಬ್ಬರನ್ನಲ್ಲ ಎಲ್ಲಾರನು ಹಿಂಗೆ ಹೋಗಿತಾನೆ. ಅವಂದೇನ್ ಹೋಗ್ಬೇಕು ಹೇಳ್ರಿ? ಬಾಯಿ ಬಂದಂಗ ಅಂತಿರ್ತಾನೆ. ಕೆಟ್ಟ ಮಾತು.
ಕೇಳಿಸ್ತೀನಿ ನಿಮಗೆ ಬೇಕಂದ್ರೆ ಇಂಟ್ರೆಸ್ಟ್ ಇದ್ರೆ. ನಮ್ಮ ಹುಡುಗರನ್ನ ಮುಗಿತೀನಿ. ಯಾವಾಗ ಬಂದಿಲ್ಲಿ ಆಫೀಸ್ ಒಳಗಡೆಗೆ 3-4 ಜನ ಕೂತಿರ್ತಾರೆ. ಏಯ್ ಬರ ಬೇವರ್ಸಿನ ಮಕ್ಳು, ಯಾವನ ಬೇವರ್ಸಿನ ಮಕ್ಳು, ನಿಮ್ಮ ತುಣ್ಣೆ ಉಣ್ಣಕ್ಕೆ ಹೋಗಿದ್ರ, ಅಲ್ಲಿ ಶಟ ತರಕ್ ಹೋಗಿದ್ರ, ಟೀ ಕುಡಿಯಕ್ ಹೋಗಿದ್ರ, ನಿಮ್ಗೇನ ಮಾನ ಮರಿ ಆಯ್ತಾ? ಅವ್ರ ಮುಂದೆನೆ ಅವ್ರನ್ನ ಹೋಗಿತೀನಿ. ಯಾಕೆ ಹೋಗಿತೀನಿ? ನಮ್ಮ ಹತ್ರ ಎಷ್ಟು ಗಡ್ಸಿದೆ ಅವ್ರಿಗೆ ತೋರಿಸ್ಬೇಕು. ಅವ್ರನ್ನ ನಾವು ನಮ್ಮ ಬಲೆಗೆ ಹಾಕ್ಯಂಬೇಕು, ನಮ್ಮ ಕೆಲ್ಸನ ಸಾಧಿಸ್ಕೊಂಡು ಹೋಗ್ತಾ ಇರ್ಬೇಕು. ಇದು ನನ್ನ ಉದ್ದೇಶ. ಈ ರೀತಿ ನಿಮ್ಮ ದುಡ್ಡ ಅವನ ಹತ್ರ ದುಡ್ಡು ಕೊಟ್ಟು ಆ ಮಷಿನ್ ನ ತಗೊಂಡೋಗಿ ನಿಮ್ಮನೆ ಹಾಳು ಮಾಡ್ಕೊಳಕ್ಕೆ, ನಿಮ್ಮಿದ್ರಿಗೆ ಬಿಲ್ಡಪ್ ತಗೊಳಕ್ಕೆ ಸಿಗ್ದಾರ ಬೈಯೋದಂತೆ ಕೆಟ್ಟ ಮಾತಲ್ಲಿ. ಸಂಸ್ಕಾರ ಇಲ್ಲ. ಫಸ್ಟ್ ಪಾಯಿಂಟ್. ಧರ್ಮ ಏನು ಅಂದ್ರೆ ಗೊತ್ತಿಲ್ಲ. ಲಿಂಗಾಯತ ಅಂತೆ ಎಲ್ಲಾ ತಿಂತಾನಂತೆ, ಸಿಗ್ದಂಗೆ ಕುಡಿತಾನೆ. ಇಂಥವನ್ ಬಾಯಿಲೆ ಭಗವದ್ಗೀತೆ ಹೇಳಿದ್ದ ನಾವು ಕೇಳಬೇಕು. ನಿನ್ ಯೋಗ್ಯತೆ ಇದ್ರೆ, ನಿನಗೆ ಗಂಡಸಾದ್ರೆ ನಿನ್ ವ್ಯಾಪಾರ ನೀನ್ ಮಾಡ್ಕೊ, ನಿನ್ ಶಕ್ತಿ ಇದ್ರೆ. ನನ್ನ ಹೆಸರ ಎಲ್ಲೂ ಬಳಸ್ಬೇಡ. ನಾನು ನಿನ್ನ ಹೆಸರು ಇಲ್ಲೂ ಬಳಸ್ತಿಲ್ಲ. ನಿನ್ನ ಬಗ್ಗೆ ಮಾತಾಡಕ್ ನನಗೆ ಅಸಹ್ಯ, ಹೇಸಿಗೆ. ಯಾಕಂದ್ರೆ ನನಗೆ ಟೈಮೇ ಇಲ್ಲ. ನನ್ನ ಟೈಮ್ ಹಾಳಾಗ್ತಿದೆ. ನಿನ್ ಯಾವ್ದೋ ತುಕಾಲಿ ಒಂದು ಯಾವ್ದೋ ವಿಡಿಯೋ ಮಾಡಿದೆ ಅಂತ ನಮ್ಮ ಹುಡುಗ ಕಳಿಸ್ಕೊಟ್ಟ, ಆ ಒಂದು ವಿಡಿಯೋಗೆ ನಾನು ರಿಯಾಕ್ಷನ್ ಮಾಡ್ತೀನಿ ಹೊರತು ನನಗೆ ಸಮಯದ ಅಭಾವ ತುಂಬಾ ಇದೆ. ನನಗೆ ಕೆಲಸ ಜಾಸ್ತಿ ಇದೆ. ಆ ಮಷೀನು ಕೈ ಯಾವಾಗ ಕೊಡ್ತಿರೋ ಏನಾಗುತ್ತೋ ಗೊತ್ತಿಲ್ಲ. ನಮ್ಮವರೇ ತೀರ ಹತ್ರದವರೇ ಪಾಪ ನಾನು ವಿಡಿಯೋ ನೋಡೋಕೆ ತಗೊಂಬಂದ್ರು. ಫಸ್ಟ್ ಡೇ ಪೂಜೆ ಮಾಡೋಕ್ ಮುಂಚೆ ಟ್ರಯಲ್ಗೆ ಪೂಜೆ ಎಲ್ಲ ಆದ್ಮೇಲೆ ಏನೋ ಕೊಟ್ಟಿದ್ದಾರೆ. ಈ ಬೆರಳುಗಳು ಕಟ್ಟಾಗಿದ್ದಾವೆ. ಇಮಿಡಿಯೇಟ್ ಅವರು ಅದು ಸ್ಟಾಪ್ ಮಾಡಿ ಶಾಸ್ತ್ರ ಕೇಳಿದ್ರೆ ಇಂಥ ತುಕಾಲಿ ತಂದಿರಂತ ಕೂಗಿದ್ದಾರೆ. ಅದು ಮಾರಕ್ಕೆ ಅಂತ ಇಟ್ರೆ ಈ ಪುಣ್ಯಾತ್ಮ 6ಕ್ಕೆ 3 ರಂಗ್ ಕೇಳ್ತಾನಂತೆ. ಮಾರಿದ್ಮೇಲೆ ದುಡ್ಡು ಕೊಡ್ತೀನಿ ಅಂತಾನಂತೆ. ಫಸ್ಟ್ ಡೇನೇ ಇದು ಕತೆ. ಅವರು ಎಷ್ಟು ನನ್ನ ಬೇಜಾರು ಮಾಡ್ಕೊಂಡು ಹೇಳಿದ್ರು, ಸರ್ ನಿಮಗೆ ರೆಸ್ಪೆಕ್ಟ್ ಕೊಟ್ಟು ನಿಮ್ಮ ಮೇಲೆ ನಂಬಿಕೆಯಿಂದ ಹೋಗಿ ಮಷಿನ್ ತಂದ್ರೆ ಈ ತರ ಮಾಡ್ತಿದ್ದಾನೆ. ಅವ್ನು ಸೈನಿಕ ಅಂತ ಹೋಗಿ ತಂದೆ ಸರ್, ನಿಮ್ಮ ಮೇಲೂ ಒಂದು ಭರವಸೆ ಇತ್ತು, ಈ ರೀತಿ ಆಗೋಯ್ತು ಅಂತ ಬೇಸರ ಮಾಡ್ಕೊಂಡ್ರು. ನನಗೂ ಬೇಸರ ಇವತ್ತಿಗೂ ಇದೆ. ಆ ಮಷಿನ್ ಇನ್ನೂ ಅಲ್ಲೇ ಬಿದ್ದಿದೆ. ಈ ತರ ಎಷ್ಟೋ ಜನದ ಮನೆ ಹಾಳಾಗಿದೆ. ಎಷ್ಟೋ ಜನದ ಮನೇಲಿ ಬಿದ್ದವು ಮಷಿನ್ಗಳು, ಮೂಸರಿಲ್ಲ ಕೇಳರಿಲ್ಲ. ಅಟ್ ಎ ಸೇಮ್ ಟೈಮ್ ಇದು ಸ್ಟ್ರಾಟರ್ಜಿ. ಒಂದು 200-300 ಮಷಿನ್ ಈ ರೀತಿ ಹೊಲಸ ಇಡೀ ರಾಜ್ಯಕ್ಕೆ ಹಂಚೋದು. ನೀವು ರಿಟರ್ನ್ ತಂದು ಕೊಡ್ತೀರಿ, ಅದರಲ್ಲಿ ಒಂದು 30-40 ಸಾವಿರ ಇಟ್ಕೊಂಡು ನಿಮಗೆ ಕೊಡೋದು. ತಿರ್ಗಿ ಇನ್ನೊಬ್ಬ ಬಂದ್ರೆ ಅದೇ ಮಷಿನ್ ಕೊಟ್ಟು ಕಳ್ಸೋದು. ರೀಸೈಕ್ಲಿಂಗ್ ಆಗಿ 200-300 ಅಂದ್ರೆ 1:3 ಜನಕ್ಕೆ ಕೊಡೋದು. ಆಡಿಯೋ ಕೇಳಿಸ್ತೀನಿ, ಅದನ್ನ ಆಡಿಯೋ ಕೇಳಿಸ್ತೀನಿ, ತುಂಬಾ ಲೆಂತಿ ಆಗಿದೆ, ಕೇಳಿಸ್ತೀನಿ. ಸೊ ಆ 3 ಜನಕ್ಕೆ ಒಂದೇ ಮಷಿನ್ ಅಂದ್ರೆ 900 ಮಷಿನ್, ಹೆಚ್ಚು ಕಮ್ಮಿ 1000 ಜನಕ್ಕೆ ಕೊಟ್ಟಂಗ ಆಗಿರುತ್ತೆ. ಅಪ್ರಾಕ್ಸಿಮೇಟ್ಲಿ ಸುಮಾರು ಕೋಟಿಗಳು ದುಡ್ಡು ಆಗಿರುತ್ತೆ. ಅಲ್ಲಿಗೆ ಬಾವುಟ ಆರ್ಸೋದು, ಕಂಪ್ನಿ ಕ್ಲೋಸ್, ಮುಗೀತು. ಇವ್ರಿಗೆಲ್ಲ ಏನಿದೆ ನೈತಿಕತೆ? ನಮ್ಮಂತವ್ರ ಬಗ್ಗೆ ಮಾತಾಡಕ್. ನಾವು ದುಡ್ಡು ತಿನ್ನೋರು, ತಲೆ ಒಡೆದು ತಿನ್ನೋರಲ್ಲ. ಯಾರ್ದೋ ಆಸ್ತಿಲಿ ನಂದು ಅಂತ ಹೇಳ್ಕೊಂಡು ಸುಲಿಗೆ ಮಾಡೋ, ಕೊಲೆ ಮಾಡೋ ನಿಮ್ಮಂತವ್ರಿಗೆಲ್ಲ ಏನಿದೆ ನೈತಿಕತೆ? ನಮ್ಮಂತವ್ರ ಬಗ್ಗೆ ಮಾತಾಡಕ್. ಶುದ್ಧವಾಗಿ ಅಪ್ಪ ಅಮ್ಮಂಗೆ ಹುಟ್ಟಿದೀವಿ, ಅದೇ ತರ ದುಡಿತೀವಿ, ಅದೇ ತರ ಬದುಕ್ತೀವಿ, ಬಾಳ್ತೀವಿ. 10 ಜನಕ್ಕಾದ್ರೆ ಕಷ್ಟಕ್ಕೆ ಸ್ಪಂದಿಸ್ತೀವಿ, ಸಹಾಯ ಮಾಡ್ತೀವಿ. ನಿನ್ ಯೋಗ್ತಿಗೆ ಅಲ್ಲಿ ಕೆಲಸ ಮಾಡೋ ಹುಡುಗರನ್ನ ಉಳಿಸ್ಕೊಳಕ್ ಆಗಿಲ್ಲ. ಎಲ್ಲ ಮಕ್ ಹೋಗುದು ಹೋಗ್ತಾ ಇದಾರೆ. ಇನ್ನೇನ್ ನಿಂದು ಬಾಳು, ನಾಯಿ ಬಾಳು. ನನ್ನ ಬಗ್ಗೆ ಮಾತಾಡೋಕ್ ಮುಂಚೆ 100 ಸರಿ ಯೋಚನೆ ಮಾಡಿ ವಿಡಿಯೋ ಮಾಡು. ಕದನದೋಳ್ ಕಲಿ ಪಾರ್ಥನಂ ಕೆಣಕಿ ಉಳಿದವರಿಲ್ಲ. ಅರ್ಥ ಮಾಡ್ಕೋ. ನಾನ್ ತಪ್ಪು ಮಾಡಲ್ಲ, ತಪ್ಪು ಮಾಡಿಲ್ಲ, ಮುಂದಕ್ಕೂ ಮಾಡಲ್ಲ. ಆ ತರ ತಪ್ಪಂದ್ರೆ ನಿನಗೆ ವಿಡಿಯೋ ಮಾಡ್ಕೊಟ್ಟು ತಪ್ಪು ಮಾಡಿದೆ. ಬಟ್ ಅದರಿಂದ ಒಂದು ಭಗವಂತ ಲೆಕ್ಕಾಚಾರ ಮಾಡಿದ್ದ. ಇವತ್ತು 100 ಜನ ನಾನು ಉಳಿಸಿದ್ದೀನಿ. ಇಂಥ ಜಾಲಗಳಿಗೆ ಬಲಿ ಆಗದಂಗೆ ತಡೆದಿದ್ದೀನಿ. ಅದನ್ನ ಭಗವಂತ ಅನುಗ್ರಹಿಸಿರೋ ಒಂದು ಅವಕಾಶ ನನಗೆ. ಆ ಅವಕಾಶ ನಾನು ಸದುಪಯೋಗ ಪಡಿಸ್ಕೊಂಡು ಇವತ್ತು ಅದೆಷ್ಟೋ ಜನ ಕಾಲ್ ಮಾಡಿ ಥ್ಯಾಂಕ್ ಯು ಸರ್ ಅಂತಾರೆ. ಅವ್ರಿಗೆ ಬೇಕಾದ ಹೇಳ್ತಾರೆ. 100 ಜನ ಇದ್ದಾರೆ, ಒಬ್ರಿಬ್ರಲ್ಲ. ಒಬ್ಬಿಬ್ರಾದ್ರೆ ನಾನು ಹೇಳಕ್ಕೂ ಬರ್ತಿರಲ್ಲ. ಲೆಕ್ಕ ಇಲ್ದಷ್ಟು ಜನ ಖುಷಿಯಿಂದ ಹೇಳ್ತಾರೆ, ಸಾರ್ ನಿಮ್ಮಿಂದ ಇದಾಯ್ತು, ನಿಮ್ಮಿಂದ ನಾವು ಈ ಒಂದು ಜಾಲಕ್ಕೆ ಬಲಿಯಾಗೋ ತಪ್ಪು ಅಂತ. ನಾವು ಮಾಡ್ತಿರೋ ಕೆಲಸ 100 ಜನಕ್ಕೆ 1000 ಜನಕ್ಕೆ ಇಷ್ಟ ಆಗಿದೆ. ಇನ್ನ ಇಂಥ ಕಸ ತಿನ್ನೋರ ಬಗ್ಗೆ ನಾವು ತಲೆ ಕೆಡಿಸ್ಕೊಳಲ್ಲ. ನಿನ್ ಗಂಡಸೆ ಆದ್ರೆ ನಿನ್ ಬಿಸ್ನೆಸ್ ನೀನ್ ಮಾಡ್ಕೊ. ನಾನು ಇದನ್ನ ಮಾಡಲ್ಲ, ನನಗ್ ಬೇಕಾಗಿಲ್ಲ ಆ ಹಣ. ನಾನು ಧರ್ಮವಾಗಿ ಬಾಳ್ಬೇಕು, ಧರ್ಮವಾಗಿ ದುಡಿದು ತಿನ್ಬೇಕು ಅನ್ನೋ ನಾನು. ಮೆಡಿಕಲ್ ಮಾತ್ರೆ ಮಾರೋಕ್ಕೂ ಗೊತ್ತಿದೆ, ನಿನ್ನಂತ ತಲೆ ಕೆಟ್ಟವ್ರಿಗೆ ಮೆಡಿಸಿನ್ ಕೊಡೋಕ್ಕೂ ಬರುತ್ತೆ ನನಗೆ. ಅದನ್ನ ನಿನ್ನಿಂದ ಕಲಿಬೇಕಂತ ಏನಿಲ್ಲ. ನಂದೇ ವಿಡಿಯೋ ಇಟ್ಕೊಂಡು ಜೀವನ ಕಟ್ಕೊಂಡು ಏನು ಇಲ್ಲದಂತ ತಿರುಪೆ ನೀನು. ನನ್ನ ವಿಡಿಯೋದಿಂದ ಬದುಕಿ ಇವಾಗ ನನಗೆ ಉಲ್ಟಾ ಹೊಡಿತೀಯ. ನಿಂದು ಒಂದು ಬಾಳ. ಮಂಜಣ್ಣ ಆಯ್ತಾ ನಿಮ್ ಕೆಲ್ಸ? ಹೇಳಿ ಸರ್.
ಏನಿಲ್ಲ ಈಗ ವಿಡಿಯೋ ಮಾಡ್ತಿದ್ದೆ, ನಿಮ್ ವಿಷಯ ಎಲ್ಲ ಸಂಕ್ಷಿಪ್ತವಾಗಿ ಹೇಳಿದೀನಿ. ನೀವು ಮಷಿನ್ ತಂದಿದ್ದು, ಬೆರಳು ಕೊಟ್ಟು ಅದರಿಂದ ಪ್ರಾಬ್ಲಮ್ ಆಗಿದ್ದು, ಸೇಮ್ ಡೇ ಮಷಿನ್ ಆಫ್ ಮಾಡಿ ವಾಪಸ್ ತಗೊಳಕ್ ಹೇಳಿದ್ರಿ. ಈ ಅಯೋಗ್ಯ ನಿಮ್ಗೇನೋ ಉಲ್ಟಾ ಹೊಡೆದಿದ್ನಲ್ಲ, ಇಟ್ಕೊಂತೀನಿ ದುಡ್ಡು ಯಾವಾಗ ಕೊಡ್ತೀನಿ ಅಂತ ಅಸಡ್ಡೆ ಮಾಡಿ ನನ್ ಮೇಲೆ ಬೇಜಾರ ಮಾಡ್ಕೊಂಡಿದ್ರಲ್ಲ, ಆ ವಿಷಯ ಎಲ್ಲ ತಿಳಿಸಿದೀನಿ. ನಿಮ್ ಕಡೆಯಿಂದ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಜನರಿಗೆ ಈ ತರದ ದಂಧೆಗಳು, ಈ ವೇಸ್ಟ್ ಮಷಿನ್ ತರದ ದಂಧೆಗಳು ಬೈ ಮಾಡ್ಬೇಕು ಅಂತಕ್ಕಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇಂಥವ್ರು ನಂಬಾರ್ದು ಫಸ್ಟ್ ಟೈಮ್. ನೀವು ಸೈನಿಕ ಅನ್ನೋ ಕಾರಣಕ್ಕೆ ನಂಬುದ್ರಿ, ನಾವ್ ವಿಡಿಯೋ ಮಾಡಿದ್ರಿ ಅಂತ ನಂಬಿ ತಗೊಂಡ್ರಿ ಅಲ್ವಾ? 100% ಸಿಂಧುದರ್ ಅವರು ಒಂದು ವಿಡಿಯೋ ಮಾಡಿದ್ರಂದ್ರೆ ಅದ್ರ ಬಗ್ಗೆ ಪ್ರಾಮಾಣಿಕತೆಯಿಂದ ಇರುತ್ತೆ ಅಂತ ಹೇಳಿ ತಾವು ತಯಾರಿಗೆ. ಖಂಡಿತ ಸರ್, ಅದಕ್ಕೆ ನಾನು ಇವತ್ತಿಗೂ ಆಭಾರಿ. ಅದನ್ನೇ ಫಾಲೋ ಮಾಡ್ತೀನಿ. ನಾನು ಯಾವತ್ತೂ ದಾರಿ ತಪ್ಸಲ್ಲ, ದಾರಿ ತಪ್ಪಕ್ ಬಿಡಲ್ಲ. ಮತ್ತೆ ಕಾಲ್ ಮಾಡಿದ್ರೆ ಒಂದ್ ಸಾವಿರ ಕೂಡ ಅದನ್ನು ನಾವು ರನ್ನಿಂಗ್ ಮಾಡಿರ್ಲಿಲ್ಲ. ರನ್ನಿಂಗ್ ಮಾಡಿದ್ದಕ್ಕೋಸ್ಕರ ನಾವೇನಂದ್ರೆ ಸರ್ ನಿಮ್ಮ ಹತ್ರನೇ ಪರ್ಚೇಸ್ ಮಾಡಿರೋದು, ನಮ್ಗೆ ಏನೋ ಯಾರ ಹೇಳಿ ಅಂತ ಹೇಳಿದ್ರೆ ಹೇಳಿದ್ರು, ರೆಫರ್ ಮಾಡಿದ್ರು. ಅವ್ರಿಗೆ ಏನ್ ಹೇಳ್ತಾರೆ, ಅವ್ರ ಹತ್ರ ನೀವ್ ತಗೊಂಡ್ರೆ ರೆಸ್ಪಾನ್ಸಿಬಿಲಿಟಿ ನಮ್ದಿಲ್ಲ. ಯಾರು ರೆಸ್ಪಾನ್ಸಿಬಿಲಿಟಿ ಯಾರಿಗೆ ನಿಮ್ದಲ್ಲ ಮಿಷನ್ ಅದು. ಹೌದು, ಮಷಿನ್ ಕೊಟ್ಟಂತೆ ರೆಸ್ಪಾನ್ಸಿಬಿಲಿಟಿ. ನನಗೆ ನಿನ್ನೆ ನಮ್ಮ ಹುಡುಗ ವಿಡಿಯೋ ಕಳಿಸ್ದ ಒಂದು, ಅದ್ರಲ್ಲಿ ಹೇಳಿದಾನೆ, ಒಬ್ಬ ನಾಯಿ ಇದ್ದ, ನಾಯಿ ಬಂದ್ ಚಾಲೆಂಜ್ ಮಾಡೋದ, ನೀನ್ ಅದ್ ಹೆಂಗ್ ಮಾಡ್ತಿ ಮಾಡು ಅಂತ. ಅವನು ಮಾತ್ರೆ ಮಾರ್ಕೊಂಡಿರೋನ್ಗೆ ಏನ್ ಗೊತ್ತು ಮಷಿನ್ ಅಂತ ನನ್ನ ವಿರುದ್ಧ ಮಾತಾಡಿದಾನೆ. ಈಗ ನಾವ್ ಹೋಗ್ತಿರೋ ದಾರಿಗೂ ಅವ್ನು ಹೋಗ್ತಿರೋ ದಾರಿಗೂ ನಿಮ್ಮ ಅನುಭವ ಏನ್ ಹೇಳುತ್ತೆ? ನೀವ್ ಹೇಳಿರೋದು ಏನೋ ಅಂತ ಹೇಳಿರ್ಬೋದು. ಹೌದು, ಅವ್ರು ಮಾಡ್ತಾ ಇರೋದು ಅದು ಸರಿ ಇಲ್ಲ, ಅದೇ ಸರಿ ಇಲ್ಲ. ಹೌದು, ದಂಧೆ ಮಾಡ್ತಿದ್ದಾನೆ. ನಮ್ ಬಗ್ಗೆ ಅವ್ನ್ ಭಿಕ್ಷೆ ಬೇಡ್ಕೊಂಡ್ ವಿಡಿಯೋ ಮಾಡಿಸ್ಕೊಂಡಿದ್ದ ನನ್ನ ಹತ್ರ, ಅಯೋಗ್ಯ. ಇವತ್ತು ನಮ್ ಬಗ್ಗೆ ಮಾತಾಡೋ ಶಕ್ತಿ ಅವನ್ಗೆ. ನೀವ್ ಅಲ್ಲಿ ಇದೀರಲ್ಲ, ಭಗವಂತನ ಪಾದಕ್ ಹಾಕಿ. ಇಂಥ ಪಾಪಿಗಳು ಸರ್ವನಾಶಿಗಳಾಗ್ಬೇಕು. ಸಮಾಜದಲ್ಲಿ ಎಲ್ರು ಚೆನ್ನಾಗಿರ್ಬೇಕು ಜನ. ಇಂಥ ರಾಕ್ಷಸರ ಕುಲ ಸರ್ವನಾಶ ಆದಾಗ್ಲೇ ಸಮಾಜ ಚೆನ್ನಾಗಿರೋದು. ಯಾರ್ದೋ ದುಡ್ಡಲ್ಲಿ ಹೆಂಡತಿಗೆ ಸೀರೆ ಉಡ್ಸೋದು, ಬಂಗಾರ ಕೊಡ್ಸೋದು ಅಲ್ಲ, ಅದು ಧರ್ಮ ಒಪ್ಪಲ್ಲ ಅದನ್ನ. ಖಂಡಿತ ಮಂಜಣ್ಣ, ಮತ್ತೆ ಮಾತಾಡೋಣ. ಥ್ಯಾಂಕ್ ಯು. ನೋಡಿ, ಇವುದು ನಮ್ಮ ವಿಡಿಯೋ ನೋಡಿ ಒಂದೇ ಕಾರಣಕ್ಕೆ ಹೋಗಿ ಮಷಿನ್ ತಗೊಂಡಿದ್ರು. ನಿಮ್ಗೆ ಹೇಳದ್ನಲ್ಲ ಸ್ಟೋರಿ, ಕೈ ಕೊಟ್ಟಿದ್ದಲ್ಲ ಇವ್ರೆ. ಈ ತರ ನೂರಾರಾಗುತ್ತೆ. ನಿಮ್ಮ ಬೆರಳುಗಳು ಕಳ್ಕೊಬೇಕಂತ ಇದ್ರೆ ಖಂಡಿತ ನೀವು ಈ ಮಷಿನ್ ತಗೊಳ್ಳಿ. ಹಣ ಇತ್ಯಾದಿ ಕಳ್ಕೊಬೇಕಾ, ತಗೊಳ್ಳಿ ಮಷಿನ್ನ, ನಮ್ದೇನು ಅಭ್ಯಂತರ ಇಲ್ಲ. ಇವ್ರುಗಳು ಬಿಲ್ ಕೊಡಲ್ಲ. ಬಿಲ್ ಕೊಟ್ರು ಕರೆಕ್ಟಾಗಿ ನೀವು ಎಷ್ಟು ದುಡ್ಡು ಕೊಟ್ಟಿರ್ತೀರ ಅಷ್ಟು ಕೊಡಲ್ಲ. ಅದನ್ನು ಎಲ್ಲ ಏನೇನೋ ಮಾಡಿ ಸರಿ ಮಾಡ್ಕೊಂಡಿದ್ರೆ ಅದಕ್ಕೆ ನಾವೇನೋ ಮಾಡೋಕ್ಕಲ್ಲ. ಒಟ್ಟಾರೆ ನಾವು ಉದ್ದೇಶ ಇಷ್ಟೇ, ಸರ್ವೇ ಜನ ಸುಖಿನೋ ಭವಂತು ಅಂತ. ಜಗತ್ತಿನ ಪ್ರತಿಯೊಬ್ಬ ಮನುಷ್ಯನು, ಸಕಲ ಜೀವಿಗಳು ಕೂಡ ಚೆನ್ನಾಗಿರ್ಬೇಕನ್ನೋ ಮನಸ್ಥಿತಿ ನಮ್ಮದು. ಯಾವನೇನಾರ ಹಾಳಾಗೋಗ್ಲಿ, ಯಾವನೇನಾರ ಇನ್ನೊಂದಾಗ್ಲಿ, ನಾನ್ ಚೆನ್ನಾಗಿರ್ಬೇಕು ಅನ್ನೋ ಮನಸ್ಥಿತಿ. ಇಂಥ ಒಂದಷ್ಟು ಕ್ರಿಮಿಗಳು, ಇಂಥ ಕ್ರಿಮಿಗಳ ನಾಶ ನಿಮ್ಮಿಂದ ಆಗ್ಬೇಕು, ನನ್ನ ಒಬ್ಬನಿಂದ ಸಾಧ್ಯನೇ ಇಲ್ಲ. ನೀವೆಲ್ರೂ ಯೋಚನೆ ಮಾಡಿ ಇಂಥವ್ರ ವಿರುದ್ಧ ನಿಂತಾಗ್ಲೇ ನಿಮ್ಮ ಹಣ ನಿಮ್ಮ ಹತ್ರ ಉಳಿಯುತ್ತೆ, ನಿಮ್ಮ ನೆಮ್ಮದಿ ಆರೋಗ್ಯ ಎಲ್ಲ ನಿಮ್ ಕೈಲಿರುತ್ತೆ. ಇಲ್ಲ ಅಂದ್ರೆ ಗೋವಿಂದ ಆಗುತ್ತೆ. ಪರಮಾತ್ಮ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಅದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಈ ರೀತಿಯ ಅತ್ಯಮೂಲ್ಯವಾದ ವಿಷಯಗಳನ್ನ ನಿಮಗೆ ಮುಟ್ಟಿಸೋ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂತ ತಿಳಿಸ್ದ, ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.